ಹಲೋ ದೋಸ್ತ, ನಮ್ಮ ಜೀವನದಾಗ ಮೂರು ಅದಾವ. ಅವು ಮೂರು ಚಂದ ಇಟ್ಕೊಂಡು ಹೋದ್ಯಪ್ಪ ಅಂತಂದ್ರೆ ನಮ್ಮ ಜೀವನ ಸ್ವಾರ್ಥಕ ಆಗ್ತದೆ. ಅವು ಮೂರು ನಮ್ಗೆ ಫೇಲ್ ಆದವಪ್ಪ ಅಂದ್ರೆ ನಮ್ಮ ಜೀವನನೇ ಸ್ವಾರ್ಥಕ ಆಗಲ್ಲ. ಈ ಭೂಮಿ ಮೇಲೆ ಬಂದಿದ್ದಕ್ಕೂ ಸ್ವಾರ್ಥಕ ಆಗಲ್ಲ. ಅವು ಮೂರು ಯಾವಪ್ಪ ಅಂತಂದ್ರೆ, ಮೊದಲನೇದ್ದು ರೊಕ್ಕ, ಎರಡನೇದ್ದು ನಾಲಿಗೆ, ಮೂರನೇದ್ದು ನಾವು ಮಾಡೋ ವ್ಯವಹಾರ. ಮೊದಲನೇದ್ದು ರೊಕ್ಕಪ್ಪ ಅಂತಂದ್ರೆ ಯಾವ ಏನೋ ಮಾಡಿ ರೊಕ್ಕದಾಗ ಕರೆಕ್ಟ್ ಇರ್ಬೇಕು. ಕರೆಕ್ಟಾಗಿ ನಾವು ಹೋದಪ್ಪ ಅಂತಂದ್ರೆ ನಮ್ಮ ಜೀವನ ಸ್ವಾರ್ಥಕ ಆಗ್ತದೆ. ಎರಡನೇದು ಏನಪ್ಪ, ನಾಲಿಗೆ ಯಾವನೇ ಇರಲಿ, ದೊಡ್ಡವನೇ ಇರಲಿ, ಸಣ್ಣವನೇ ಇರಲಿ, ಮೇಲನೇ ಇರಲಿ, ಕೀಳನೇ ಇರಲಿ, ಯಾವನೇ ಇರಲಿ, ಅವನ ಜೊತೆ ನಾವು ಪ್ರೀತಿಯಾಗಿ ಚಂದಾಗಿ ಮಿದು ನಾಲಿಗೆಯಿಂದ ಮಾತಾಡಿದೆಪ್ಪ ಅಂತಂದ್ರೆ ಆಟೋಮೆಟಿಕ್ ಜೀವನ ಸ್ವಾರ್ಥಕ ಆಗ್ತದೆ. ವ್ಯವಹಾರ ಅಂದ್ರೆ ಏನು? ಕೊಡತುಗಳು ವ್ಯವಹಾರದಾಗ ಸ್ವಲ್ಪ ಏರುಪೇರಾದ್ರೂ ರಿಕ್ವೆಸ್ಟ್ ಮಾಡ್ಕೊಂಡು ಒಂದಿಷ್ಟು ದೈನಾಸ್ ಬಿಟ್ಟು ಮಾತಾಡಿದೆಪ್ಪ ಅಂತಂದ್ರೆ ಅವಾಗ ನಾವು ಜೀವನ ಅದು ಇದನ್ನು ನಿಜವಾದ ಜೀವನ ಆಗ್ತದೆ. ಅದು ಇದು ಬಿಟ್ಟು ಇವು ಮೂರೂ ನಾವು ಕಳ್ಕೊಂಡೆಪ್ಪ ಅಂತಂದ್ರೆ ನಾವು ಜೀವನ ಈ ಭೂಮಿ ಮ್ಯಾಗಿದ್ರು ಇರ್ಲಾರ್ದಂಗೆ, ನಮ್ಮ ಜೀವನ ಈ ಭೂಮಿ ಮ್ಯಾಗಿದ್ರು ಇರ್ಲಾರ್ದಂಗೆ. ಈ ಮಾತು ನಿಮ್ಗೆ ಸರಿ ಅನ್ಸಿತ್ತಪ್ಪ ಅಂತಂದ್ರೆ ನಿಮ್ಮ ದೋಸ್ತರಿಗೆ ಶೇರ್ ಮಾಡಿ.